ಜಗದ್ಗುರು ಬಸವಣ್ಣನವರ 892ನೇ ಜಯಂತ್ಯೋತ್ಸವದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ನಾಳೆ ಸಾಯಂಕಾಲ ಅಪ್ಪ ಜಾತ್ರಾ ಮೈದಾನದಲ್ಲಿ 4:30 ಗಂಟೆಗೆ ಬೃಹತ್ ವೀರಶೈವ ಲಿಂಗಾಯತರ ಬಸವ ಅಭಿಮಾನಿಗಳ ಒಂದು ಬೃಹತ್ ಸಮಾವೇಶ ಇದೆ. ಅದರಲ್ಲಿ ಎಲ್ಲ ಬಸವ ಅಭಿಮಾನಿಗಳು ಕಲಬುರಗಿ ನಗರದ ಅಲ್ಲದೆ ಎಲ್ಲ ತಾಲೂಕಿನ ಜನರು ಮತ್ತು ಯಾದಗಿರಿ ತಾಲೂಕಿನ ಎಲ್ಲ ಜನರು ಭಾಗವಹಿಸಲಿದ್ದಾರೆ. ನಾನು ವಿನಂತಿಪೂರ್ವಕ ಸಮಾಜ ಬಾಂಧವರಿಗೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬಸವಣ್ಣನವರ ಆಚಾರ ವಿಚಾರ ಮೈಗೂಡಿಸ್ಕೊಂಡು ಪ್ರಚಾರ ಮಾಡುವಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ನಾನು ಕೇಳುತ್ತಾ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ತಮ್ಮಲ್ಲಿ ವಿನಂತಿಪೂರ್ವಕ ಕೇಳ್ತೀನಿ. ಶರಣಾರ್ಥಿ. ಜಿಲ್ಲೆಯಲ್ಲಿ ಈ ವರ್ಷ ಅಭೂತಪೂರ್ವವಾದಂಥ ಬಸವ ಜಯಂತಿ ಉತ್ಸವವನ್ನು ಎಲ್ಲ ಕಾಯಕ ಶರಣರು ಬಸವಾಭಿಮಾನಿಗಳು ಸೇರಿ ಹಾಗೂ ನಮ್ಮ ಲಿಂಗಾಯತ ಸಮಾಜದ ಎಲ್ಲ ಮುಖಂಡರು ಸೇರಿ ಅರ್ಥಗರ್ಭಿತವಾದಂಥ ಒಂದು ಬಸವ ಜಯಂತಿಯನ್ನು ಈ ವರ್ಷ ಆಚರಣೆ ಮಾಡ್ತಾಯಿದ್ದೇವೆ. ಅದರ ಪ್ರಯುಕ್ತ ನಾಳೆ 4 ಗಂಟೆಗೆ ನಮ್ಮ ತಾಯಂದಿರು ಸಹೋದರಿಯರು ಮೋಟಾರ್ ಸೈಕಲ್ ರ್ಯಾಲಿ ಮಾಡ್ತಾರೆ. ಆ ರ್ಯಾಲಿಯನ್ನು 5 ಗಂಟೆಗೆ ನಮ್ಮ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಬರ್ತದೆ. 5 ಗಂಟೆಯಿಂದ ಅಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ನಾಳೆ ಸಾಯಂಕಾಲ ಸುಮಾರು 50-60 ಸಾವಿರ ಜನ ಅಲ್ಲಿ ಸೇರೋಂಥ ಒಂದು ಅನುಕೂಲವನ್ನು ಮಾಡಿಕೊಡಲಾಗಿದೆ. ಅಷ್ಟು ಜನ ಸೇರ್ತಾರಂತ ಭಾಳ ಒಂದು ಉತ್ಸಾಹದಿಂದ ಹೆಮ್ಮೆಯಿಂದ ಹೇಳೋಕ್ಕೆ ಇಚ್ಛೆಪಡ್ತೇನೆ. ದಿನಾಂಕ 30ರಂದು ಸರ್ಕಾರದ ಕಾರ್ಯಕ್ರಮ ಇದು ಬಸವ ಜಯಂತಿ ಒಂದು ಬಸವಣ್ಣನ ಮೂರ್ತಿ ಹತ್ತಿರ ನಡೀತದೆ. ಸಾಯಂಕಾಲ 4 ಗಂಟೆಗೆ ನಗರೇಶ್ವರ ಶಾಲೆಯಿಂದ ಭಾಳ ಅರ್ಥಗರ್ಭಿತವಾದಂಥ ವಚನ ಸಾಹಿತ್ಯವನ್ನು ಮೆರೆಸುವಂಥ, ಆಮೇಲೆ ಎಲ್ಲ ಶರಣರ ಭಾವಚಿತ್ರಗಳನ್ನು ಮೆರೆತಕ್ಕಂಥ, ವಚನಗಳ ಮೇಲೆ ನರ್ತನ ಮಾಡ್ತಕ್ಕಂಥ, ಡ್ಯಾನ್ಸ್ ಮಾಡ್ತಕ್ಕಂಥ ಅನೇಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಒಂದು ಮುಖಾಂತರ ಎಲ್ಲ ಬಸವಾಭಿಮಾನಿಗಳಲ್ಲಿ ವಿನಂತಿ ಮಾಡ್ಕೋತೇನೆ, ನಾವು 29 ಹಾಗೂ 30ನೇ ತಾರೀಕಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಜನ ಸೇರಿ ಬಸವ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲು ನಿಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಯುಗಗಳಿಗೆ ಅಂಜಿದೊಡೆಯ